ಕಾನೂನಿನ ನಿರಂತರ ಅಧ್ಯಯನ ಮತ್ತು ಹಿರಿಯ ನ್ಯಾಯಾಲಯಗಳಿಂದ ನೀಡಲ್ಪಡುವ ತೀರ್ಪುಗಳ ಅಧ್ಯಯನದಿಂದ ವಕೀಲರು ತಮ್ಮ ವೃತ್ತಿ ನೈಪುಣ್ಯವನ್ನ ವೃದ್ಧಿಪಡಿಸಿಕೊಳ್ಳಬೇಕು. ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಜನರಿಗೆ ನ್ಯಾಯ ದೊರಕಿಸುವುದು ಸಾಧ್ಯ ಎಂದು ರಾಜ್ಯ ವಕೀಲ ಪರಿಷತ್ ಸದಸ್ಯ ಕೆ ಕೋಟೇಶ್ವರ ರಾವ್ ಅಭಿಪ್ರಾಯಪಟ್ಟರು. ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿ ರಾಜ್ಯ ವಕೀಲರ ಪರಿಷತ್ ಹಾಗೂ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ 3 ದಿನಗಳ ಕಾಲ ನಡೆಯುವ ಕಾನೂನು ಕಾರ್ಯಾಗಾರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅವರು ಮುಂದುವರೆದು ಕಾನೂನು ವೃತ್ತಿ ಅಂದರೆ ಕೇವಲ ವಾದ ಮಂಡನೆ ಅಲ್ಲ, ಅದು ನಿರಂತರ ಅಧ್ಯಯನ ಮತ್ತು ಶ್ರಮದ ಫಲ. ಪ್ರತಿಯೊಬ್ಬ ವಕೀಲರು ನವೀನ ತೀರ್ಪುಗಳು, ತಿದ್ದುಪಡಿ ಕಾಯ್ದೆಗಳು ಹಾಗೂ ನ್ಯಾಯಾಲಯದ ನವೀಕೃತ ಪರಿವರ್ತನೆಗಳ ಬಗ್ಗೆ ಅಧ್ಯಯನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸಿವಿಲ್ ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ಮಹಮ್ಮದ್ ಶಾಹಿದ್ ಚೌತಾಯಿ ಮಾತನಾಡಿ, ನಿರಂತರ ಕಲಿಕೆಯ ಮನೋಭಾವ ಮತ್ತು ದೃಢವಾದ ಸಾಕ್ಷ್ಯಗಳ ಆಧಾರದಲ್ಲಿ ವಾದ ಮಂಡನೆ ಮಾಡಿದರೆ ಕಾನೂನು ಪ್ರಕ್ರಿಯೆ ಹೆಚ್ಚು ಪರಿಣಾಮಕಾರಿ ಆಗುತ್ತದೆ. ವಕೀಲರ ನೈತಿಕತೆ ಮತ್ತು ತಯಾರಿ ಜನರಲ್ಲಿ ನ್ಯಾಯಾಂಗದ ಮೇಲೆ ವಿಶ್ವಾಸ ಹುಟ್ಟಿಸುತ್ತದೆ ಎಂದರು. ವಕೀಲರ ಸಂಘದ ಅಧ್ಯಕ್ಷ ಅರಳಿ ಮಲ್ಲಪ್ಪ ಮಾತನಾಡಿ, ತಾಲೂಕಿನ ವಕೀಲರಿಗೆ ಹೊಸ ಕಾನೂನು ಬದಲಾವಣೆಗಳ ಅರಿವು ಮೂಡಿಸಲು ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ವಕೀಲರ ಬಳಗ ಇದರಿಂದ ಶೈಕ್ಷಣಿಕ ಹಾಗೂ ವೃತ್ತಿಪರ ಪ್ರಯೋಜನ ಪಡೆಯಬೇಕು ಎಂದು ಮನವಿ ಮಾಡಿದರು. ಕಾರ್ಯಾಗಾರದ ಮೊದಲ ದಿನ ಧಾರವಾಡದ ಹಿರಿಯ ವಕೀಲ ಕೆಬಿ ನಾವಲಗಿಮಠ ಅವರು ಭಾರತೀಯ ಸಾಕ್ಷ್ಯ ಅಧಿನಿಯಮ ಕುರಿತು ಉಪನ್ಯಾಸ ನೀಡಿದರು. ಸಾಕ್ಷ್ಯ ಸಂಗ್ರಹಣೆಯ ವಿಧಾನ, ಸಾಕ್ಷಿಗಳ ವಿಶ್ವಾಸಾರ್ಹತೆ ಮತ್ತು ನ್ಯಾಯಾಂಗದಲ್ಲಿ ಸಾಕ್ಷಿಗಳ ಪ್ರಾಮುಖ್ಯತೆ ಕುರಿತು ಅವರು ಸವಿಸ್ತಾರವಾಗಿ ವಿವರಿಸಿದರು. Professional ethics is the base for every profession, not the legal profession. See, ethics is for everyone. Every human being has ethics in the foundation of life. Professional ethics relates to the professions. Ethical values means certain set of rules. ಕೆಲವೊಂದು ನಿಯಮಗಳಿರ್ತವೆ, ಅವನ್ನು ಪಾಲಿಸಬೇಕು. ಹೆಂಗೋ ಇರೋದು ಬೇರೆ, ಹಿಂಗೆ ಇರೋದು ಬೇರೆ. ಹಿಂಗೆ ಇರೋ ಅಂತ ಹೇಳೋದಕ್ಕೆ ಎಥಿಕ್ಸ್ ಅಂತ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೆ ಅಂದರೆ, ಅಡ್ವೊಕೇಟ್ ನೋಡ್ರಿ, ಒಮ್ಮೆ ಒಬ್ಬ ಡಾಕ್ಟರು ತಪ್ಪು ಮಾಡಿದ ಒಂದು ಪೇಷಂಟ್ಸ್ ಆಗಿದೆ, ಅದರ ವಕೀಲ ತಪ್ಪು ಮಾಡಿದ ಒಂದು ಫ್ಯಾಮಿಲಿಗೆ ಆಗ್ತಾರೆ. ದಿಸ್ ಶುಡ್ ಮಸ್ಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಯಾರು ಕೇರ್ಫುಲ್ ಆಗಿರ್ಬೇಕು ಅಂತಂದ್ರೆ, ನಾವು ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಆಗಿರ್ತಾವ ಅಂತಂದ್ರೆ, ಈ ಹೇಗೆ ರೋಗಿ ನಮ್ಮನ್ನು ಬಂದು ಡಾಕ್ಟರ್ ನಂಬರ್ ಹತ್ರ ಹಾಕಿ ವಕೀಲ್ ನಂಬರ್ ನಾವು ಹೇಳಿದ್ರೆ ಸಹಿ ಮಾಡ್ತಾರೆ. ಯಾಕಂದ್ರೆ ವಕೀಲ್ ನಮ್ಗೆ ನ್ಯಾಯ ಕೊಡಿಸ್ತಾರೆ. ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಎಷ್ಟು ಇಂಪಾರ್ಟೆಂಟು ಅದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ. ನಾನು ಶಿವಮೊಗ್ಗದಲ್ಲಿದ್ದಾಗ ಒಂದು ಕೇಸ್, MLC ಕೇಸ್, ನಿಮಗೆಲ್ಲ ಗೊತ್ತಿದೆ. LS MLCಗಳಲ್ಲೇ ಸಾಕಷ್ಟು ನಮಗೆ ಕೆಟ್ಟ ಹೆಸರು ಬಂದಿದೆ, ಅದರ ಬಗ್ಗೆ ನಾನು ಹೆಸರು. ಅಲ್ಲಿ ಒಂದು MLC ಪಿಟಿಷನ್, ಕ್ಲೇಮ್ ಫಾರ್ ಇಂಜುರೀಸ್ ಇನ್ ಆಕ್ಸಿಡೆಂಟ್ ಬೈ ಡ್ರೈವರ್ ಆಫ್ ದ ವೆಹಿಕಲ್. ಅವನು ಮೋಟಾರ್ ವಾಹನ ಪ್ರೈವೇಟ್ ಬಸ್ಸಿನ ಚಾಲಕ. ಅವನಿಗೆ ಏನಾಯ್ತು ಅಂದ್ರೆ, ಬಸ್ ಚಲಿಸುವಾಗ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಕಾಲು ಮುರಿದು ಅಪ್ಪ ಪಿಟಿಷನ್ ಹಾಕಿದ. ಹೌದಾ? ಪಿಟಿಷನ್ ಹಾಕಿದಾಗ ಅದು ವಿಚಾರಣೆಗೆ ಬಂತು. ವಿಚಾರಣೆ ಹಾಕಿ ಬಂದ, ನೋಡ್ರಿ ನಿಮ್ಮೊಂದು ಹೇಳ್ತೀನಿ, ರೆಸ್ಪಾನ್ಸಿಬಿಲಿಟಿ ಅಡ್ವೊಕೇಟ್ಸ್ ಆಗಿದೆ. ನಮ್ಮ ಕೊಟ್ಟಂತ ಡಾಕ್ಯುಮೆಂಟ್ಗಳನ್ನ ನಾವು ಪರಿಶೀಲನೆ ಮಾಡಬೇಕು. ಈಗ ನೋಡ್ರಿ, ಪಕ್ಷಗಾರನ ನೀನೇ ಕೊಟ್ಟಿ ನಾ ಹಾಕಿದೆ ಅಂತ ಅನ್ನಕ್ ಕೊಡ್ತಲ್ಲ, ನಮ್ಮ ಹತ್ರ ಬರ್ತಾನ ಅವಾಗ ಪರಿಶೀಲನೆ ಮಾಡಿ ಹಾಕ್ಬೇಕು. ಅವ್ ಬಂದ್ರು, ಎವಿಡೆನ್ಸ್ ಆಯ್ತು, ಎಲ್ಲ ಮುಗಿತು. ಅದಕ್ಕೆ ಒಬ್ಬ ಡಾಕ್ಟರ್ ಕರ್ಸಿದ್ರು. ಅವತ್ತು ಅಕಸ್ಮಾತ್ ಡಾಕ್ಟರ್ ಬರ್ದೇ ಹೋಗಿದ್ರೆ ಅವನಿಗೆ ಫ್ರಾಕ್ಷನ್ ನಲ್ಲಿ 25,000 ಕೊಟ್ಬಿಡ್ತಿದ್ದೆ. ನೋಡಿ, ಡಾಕ್ಟರ್ ಬಂದ, ಇಲ್ಲ ಡಿಸೇಬಿಲಿಟಿ ಅಲ್ಲ, ದೊಡ್ಡದೇ ಕತೆ. ಡಾಕ್ಟರ್ ಬಂದ್ರು, ಎವಿಡೆನ್ಸ್ ಕೊಟ್ಟರು. ಎವಿಡೆನ್ಸ್ ಕೊಟ್ಮೇಲೆ ನಾನು ಅದನ್ನ ಫೈಲ್ ಆರ್ಗ್ಯುಮೆಂಟ್ ಮುಗಿದ ಮೇಲೆ ಡಿಪೋಸಿಷನ್ ತಗೊಂಡೆ. ಎವಿಡೆನ್ಸ್ ಜಜ್ಮೆಂಟ್ ತಗೊಂಡು ನಾವು ಮನೆಗೆ ತಗೊಂಡು ಹೋದೆ. ತಗೊಂಡ ರಾತ್ರಿ ಫೈಲ್ ಅನ್ನ ನೋಡ್ತೀನಿ, ಆ ಡಾಕ್ಟರ್ ಇದಲ್ಲ, ಆ ಡಾಕ್ಟರ್ ಏನ್ ಎವಿಡೆನ್ಸ್ ಕೊಟ್ಟಾರ? He has produced the file containing the patient. ಇವನು ಮುಸ್ಲಿಮ ಹಿಂದೂ ಪೇಷಂಟ್ ಫೈಲ್ ಕೊಟ್ಟಾರ. ಆಮೇಲೆ ಆಕ್ಸಿಡೆಂಟ್ ಆಗಿರೋದು 15/11, ಇವ್ರ ಆಪರೇಷನ್ 11/11. ಅದಕ್ಕೆ ದಿಸ್ ಡಾಕ್ಟರ್ ಇಸ್ ಎಕ್ಸ್ಪರ್ಟ್ ಬಿಕಾಸ್ he can operate even before the accident. ದಿವಸ
ಬೇರೆ ಬೇರೆ ಟಾಪಿಕಲ್ಲಿ ಇದು ವರ್ಕ್ಶಾಪ್ ನಡೆದಿದೆ. ಟಾಪಿಕ್ ಚೂಸನ್ ಆರ್ ವೆರಿ ಗುಡ್, ತುಂಬ ಯೂಸ್ಫುಲ್, ಗುಡ್ ನೆಸೆಸರಿ. ಬಟ್ ನಾವು ಹೇಗೆ ನಾವು ಅದನ್ನು ಯೂಸ್ ಮಾಡ್ತೀವಿ ಅದೆಲ್ಲ ನಿಮ್ಮ ಮೇಲೆ ಬೇಕು. ಒಂದು ಸೇಗಿದೆ, ಹೇಳೋರೆ ಹೇಳ್ತಾರೆ, ಕೇಳೋದು ಕೇಳಬೇಕು, ಕೇಳಿದ್ರೆ ಮತ್ತೆ ಹೇಳಬೇಕು. ಅದಕ್ಕೆ ಈ ತರ ವರ್ಕ್ಶಾಪ್ಸ್ ಕಂಟಿನ್ಯೂಸ್ ನಡೀತಾರೆ. ಇವತ್ತು ಆನ್ಲೈನ್ ಅಲ್ಲಿ ನೀವು ನೋಡ್ಬೋದು, ಪ್ರತಿದಿನ ರಜೆ ಇದ್ರೆ, ಸ್ಯಾಟರ್ಡೇ ಇದ್ರೆ, ಸಂಡೇ ಇದ್ರೆ ಕಂಟಿನ್ಯೂಸ್ ವರ್ಕ್ಶಾಪ್ಸ್ ಇರ್ತಾರೆ. ಯು ಶುಡ್ ಡ್ವೆಲ್ ಅಪಾನ್ ದೋಸ್ ವರ್ಕ್ಶಾಪ್. ಏನಾದ್ರು ಮಾಹಿತಿ ಸಿಗುತ್ತೆ, ಆ ಮಾಹಿತಿಯನ್ನು ಯೂಸ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯೂಸ್ ಮಾಡಲಿಲ್ಲ ಹೇಗೆ ಅದು ಪ್ರಭಾವ ಬೀಳುತ್ತೆ ಪೂರ ಜುಡಿಷಿಯಲ್ ಸಿಸ್ಟಮ್ ಮೇಲೆ. ಈಗ ಎಲ್ಲ ಟ್ರಯಲ್ ಆದ್ಮೇಲೆ ಒಂದು ಆರ್ಗ್ಯುಮೆಂಟ್ ಸ್ಟೇಜ್ ಅಲ್ಲಿ ಬಂದಿರುತ್ತೆ ಮ್ಯಾಟರ್. ನಾವು ಆರ್ಗ್ಯುಮೆಂಟ್ ಕೇಳುವ ಮುಂಚೆ ಫೈಲ್ ನೋಡಿ ಬಂದಿರ್ತೀವಿ. ಕೆಲವೊಂದು ಫೈಲ್ ನೋಡೋಕ್ಕಾಗಲ್ಲ ಬಿಕಾಸ್ ಆಫ್ ಪ್ರೆಷರ್ ಕಂಟೆಂಟ್ಸ್ ಆಫ್ ಕೇಸಸ್. ಕೆಲವೊಂದು ಫೈಲ್ ನೋಡೋಕ್ಕಾಗಲ್ಲ, ಕೆಲವೊಂದು ಫೈಲ್ ನಾವು ನೋಡ್ಕೊಂಡು ಬರ್ತೀವಿ. ಯೂಶಲಿ ನಾವು ಮಾಡ್ತೇವೆ. ಆ ಒಂದು ಪಾಯಿಂಟ್ ಮೇಲೆ ನಮ್ಗೆ ಕ್ಲಾರಿಫಿಕೇಶನ್ ಬೇಕಾಗಿರುತ್ತೆ. ಆ ಕ್ಲಾರಿಫಿಕೇಶನ್ ಕೇಳಿದ ತಕ್ಷಣ ಈಗಿಂದ ಸಂದರ್ಭ ಇಲ್ಲಿ ಕಡಿಮೆ, ಬಟ್ ನಾನು ಬೇರೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿದ್ದೀನಲ್ಲ, ಅಲ್ಲಿ ಕ್ಲಾರಿಫಿಕೇಶನ್ ಕೇಳಿದ ತಕ್ಷಣ ಪೇ ಫಾರ್ ಟೈಮ್ ಅಂತ ತಗೊಂಡು ಹೋಗ್ತಾರೆ. ದಿಸ್ ವಿಲ್ ಲೀಡ್ ಎಂಟೈರ್ ಜುಡಿಷಿಯಲ್ ಸಿಸ್ಟಮ್. ಯಾಕಂತ ಹೇಳಿದ್ರೆ ಇದು ನಾವು ನಮಗೆ ಕೊಡೋ ಸಿಸ್ಟಮ್ಸ್ ಇದಲ್ಲ, ನೋಬಡಿ ಕ್ಯಾನ್ ಎಸ್ಕೇಪ್ ಫ್ರಮ್ ದಿಸ್ ಕೊಡೋ ಸಿಸ್ಟಮ್. ಇಷ್ಟು ಪಾಯಿಂಟ್ಸ್ ಕೊಡಬೇಕು ಹೀಗೆ ಅಂತ. ಕೆಲವೊಂದು ಕೋರ್ಟ್ಸ್ ಅಲ್ಲಿ ಸಿಕ್ಬಿಡ್ತವೆ, ಯೂಶಲಿ ಕೋರ್ಟ್ಸ್ ಅಲ್ಲಿ ಇಲ್ಲಿ ಪರವಾಗಿಲ್ಲ. ಕೆಲವೊಂದು ಕೋರ್ಟ್ ಅಲ್ಲಿ ಪಾಯಿಂಟ್ಸ್ ಕೊಡೋದು ತುಂಬಾ ಕಷ್ಟ, ಕೇಸಸ್ ಕಡಿಮೆ ಇರ್ತವೆ ಮತ್ತು ಕೇಸಸ್ ಇದ್ರೂ ಸಹ ರೇಕಪ್ ಆಗಲ್ಲ ಫಾಸ್ಟ್. ಕ್ರಿಮಿನಲ್ ಕೇಸಸ್ ಇದ್ದಾಗ ಸಮನ್ಸ್ ಇಶ್ಯೂ ಮಾಡಿದ್ರೆ ಸಮನ್ಸ್ ಇಶ್ಯೂ ಆಗಲ್ಲ, ವಿಟ್ನೆಸ್ಗೆ ರೇಕಪ್ ಆಗಲ್ಲ ಕೇಸಸ್. ಒಂದು ಕೇಸು ಆರ್ಗ್ಯುಮೆಂಟ್ ಬಂದ್ಬಿಡ್ತೀನಿ, ಮೇನ್ ಆರ್ಗ್ಯುಮೆಂಟ್ ಬಂದ ತಕ್ಷಣ ಆಫೀಸರು ಈಗ ಏನಾರ ಡೌಟ್ ಕೇಳ್ಬಿಟ್ರೆ ಮತ್ತು ಟೈಮ್ ತಗೊಂಡು ಹೋಗ್ತಾರೆ ಅಂತ ಹೇಳಿ ಕೇಳೋದು ಮಾಡ್ಬಿಡ್ತಾರೆ, ಮಿಸ್ ಮಾಡ್ಬಿಡ್ತಾರೆ, ಕೇಳಲ್ಲ. ಯಾರಿಗೆ ಬಂದಿರುತ್ತೆ, ನಾವು ಜಡ್ಮೆಂಟ್ ಮಾಡ್ಬಿಡ್ತೇವೆ, ಹೋಗ್ಬಿಡುತ್ತೆ. ಬಟ್ ಪ್ರಾಬ್ಲಮ್ ಆಗಲ್ಲ, ನಿಮ್ ಕಡೆ ಪ್ರಾಬ್ಲಮ್ ಆಗುತ್ತೆ. ಅದು ಡೌಟ್ ಇದ್ದಿದ್ದು ನಾ ಕೇಳಿಲ್ಲ ಅಂತ ಕೇಳಿದ್ರೆ ಮತ್ತೆ ಎಲ್ಲಿ ಅವ್ರು ಬಂದು ಟೈಮ್ ಕೇಳ್ತಾರೆ, ಮತ್ತೆ ನಾವು ಅಪ್ಲಿಕೇಶನ್ ಹಾಕ್ತಾರೆ ಅಂತ ಹೇಳಿದ್ವಿ. ಆ ಥರ ಇರಬಾರ್ದು. When some doubt is arisen, you should be capable of answering that doubt. ಆ ಫೈಲ್ ಓದಿದ ತಕ್ಷಣ ನಿಮ್ಗೆ ಗೊತ್ತಿರಬೇಕು, ಎಸ್ ದಿಸ್ ಇಸ್ ಮೈ ಬಿಗ್ಗೆಸ್ಟ್ ಪಾಯಿಂಟ್ ಇನ್ ದಿಸ್ ಕೇಸ್. ಆ ವೀಕ್ ಪಾಯಿಂಟ್ ಅಲ್ಲಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಎಷ್ಟು ಜನ ಆ ವೀಕ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ, ಅದು ವೆರಿ ಇಂಪಾರ್ಟೆಂಟ್. ಇಲ್ಲಪ್ಪ ಅಂದ್ರೆ ಜಡ್ಜಸ್ ಏನು ಕ್ವಶನ್ ಕೇಳಲ್ಲ, ಕ್ವಾರಿ ಹಾಕಲ್ಲ, ಅದು ಹಾಗೆ ಜಡ್ಮೆಂಟ್ ಹೋಗ್ಬಿಡ್ತೇವೆ. ನಾವು ಏನ್ ಥಿಂಕ್ ಮಾಡ್ತೀವಿ ಅದ್ರ ಮೇಲೆ ಹೋಗ್ಬಿಡ್ತೇವೆ. ಆ ಥರ ಮಾಡ್ಬಿಡ್ತು. ಹಾಗಾಗಿ ಎನಿ ಆಸ್ಪೆಕ್ಟ್ ಅಲ್ಲಿ ಯಾವ್ದಾದ್ರು ಕೇಸ್ ಇತ್ತು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಲ್ಲಿ, ಪಾರ್ಟಿಷನ್ ಅಲ್ಲಿ, ಯಾವ ಪಾಯಿಂಟ್ ಮೇಲೆ ವೀಕ್ ಇದೀನಿ, ವಿಟ್ನೆಸ್ ಏನ್ ಹೇಳಿದಾನೆ ಅದಕ್ಕೆ ಯಾಕೆ ಲೀಕ್ ಮಾಡ್ಬೇಕಂತ ಆ ಛಲ ಇರಬೇಕು. ಐ ನೋ ಲಾ ಮುಗಿದ ತಕ್ಷಣ ಜೂನಿಯರ್ಸ್ ಬರ್ತಾರೆ, ಬಂದ ತಕ್ಷಣ ಡೈರೆಕ್ಟ್ ಇದೆ ಅಟ್ಯಾಕ್ ಫಾರ್ ಕ್ರಿಮಿನಲ್ ಕೇಸಸ್, ಬೇಲ್ ಅಪ್ಲಿಕೇಶನ್ಸ್, ಅದು ಇದು ಇರ್ತಾರೆ. ಐ ಡೋಂಟ್ ಬ್ಲೇಮ್ ದೆಮ್. ಯಾಕಂದ್ರೆ ನಾವು ಸರ್ವಿಸ್ ಅಲ್ಲಿ ಬಂದ ಸ್ಯಾಲರಿ ಹೇಳಿದಂಗೆ ಬಂದಾಗ ಸ್ಯಾಲರಿ ತುಂಬಾ ಕಡಿಮೆ ಇತ್ತು. ಈಗ ಸರ್ವಿಸ್ ಕಂಡೀಷನ್ಸ್ ಆರ್ ವೆರಿ ಗುಡ್. ಜುಡಿಷಿಯಲ್ ಅಲ್ಲಿ ಒಳ್ಳೆ ಸ್ಯಾಲರಿ ಇದೆ, ಅಲೌನ್ಸ್ ಕೊಡ್ತಾರೆ, ಎಲ್ಲ ಸರ್ವಿಸ್ ಕಂಡೀಷನ್ಸ್ ವೆರಿ ಗುಡ್. ಬಟ್ ಹಾಗೆ ಅಡ್ವೊಕೇಸಿಯಲ್ಲಿ ಸರ್ವಿಸ್ ಕಂಡೀಷನ್ಸ್ ಆರ್ ನಾಟ್ ಗುಡ್. ಲಾ ಕಾಲೇಜಲ್ಲಿ ಬಂದ ತಕ್ಷಣ ಕಮ್ ಟು ದಿ ಕೋರ್ಟ್, ಒಬ್ಬೊಬ್ಬರು ಮದುವೆ ಆಗಿ ಬಂದಿರ್ತಾರೆ, ಲಾ ಮಾಡಿ ಮಕ್ಕಳು ಇರ್ತಾರೆ, ಇವನ್ ದೇ ಶುಡ್ ಹ್ಯಾವ್ ಏನಾದ್ರು ಒಂದು ಇನ್ಕಮ್ ಬೇಕೇ ಬೇಕು ಅಂತ ಹೋರಾಡ್ತಾ ಇರ್ತಾರೆ. ಈ ಸಿವಿಲ್ ಅಲ್ಲಿ ಹೋದ ಮೇಲೆ ದೇ ಹ್ಯಾವ್ ಟು ವೇಟ್ ಫಾರ್ 2 years, 3 years, 4 years. ಅಲ್ಲಿವರೆಗೆ ಎಲ್ಲ ಹೆಂಡತಿ ಬಿಟ್ಟು ಹೋಗ್ಬಿಡ್ತಾರೆ. ಆ ತರ ಪರಿಸ್ಥಿತಿಯಲ್ಲಿ ಇವನ್ ಹೋಗ್ತಾರೆ ಜೂನಿಯರ್ಸ್ ಕ್ರಿಮಿನಲ್ ಕೇಸಸ್ ಅಲ್ಲಿ, ಬೇಲ್ ಅಲ್ಲಿ. ಕ್ರಿಮಿನಲ್ ಕೇಸಸ್ ಅಲ್ಲಿ ಹೋದ ತಕ್ಷಣ ದೇ ವಿಲ್ ನಾಟ್ ಕಮ್ ಬ್ಯಾಕ್ ಟು ದಿ ಸಿವಿಲ್ ಕೇಸಸ್. ದಿಸ್ ಇಸ್ ದ ಪ್ರಾಬ್ಲಮ್ಸ್. ಅದಕ್ಕೆ ನನ್ನ ಪ್ರೈವೇಟ್ ಒಪಿನಿಯನ್ ಏನಪ್ಪ ಅಂದ್ರೆ, ಪರ್ಸನಲ್ ಒಪಿನಿಯನ್ ಅಂದ್ರೆ, ಸರ್ವಿಸ್ ಕಂಡೀಷನ್ ಆಫ್ ಅಡ್ವೊಕೇಟ್ಸ್ ಹೇಗೆ ಆಗ್ಬೇಕಪ್ಪ ಅಂದ್ರೆ, ಫಸ್ಟ್ ಒನ್ ಈಸ್ ಫಾರ್ ಕನ್ಸಲ್ಟೇಷನ್ ಫೀ ಕಂಪಲ್ಸರಿ ಇರಲೇಬೇಕು. ನಾನು ಹೇಳಿದ್ದೀನಿ ಮೊದಲು, ಬೇರೆ ಬಾರ್ ಅಸೋಸಿಯೇಷನ್ ಹೇಳಿದ್ದೀನಿ, ಕನ್ಸಲ್ಟೇಷನ್ ಫೀ ಸ್ಟಾರ್ಟ್ ಮಾಡಿ ಅಂತ. ದ ಮೂಮೆಂಟ್ ಯು ಸ್ಟಾರ್ಟ್ ಕನ್ಸಲ್ಟೇಷನ್ ಫೀ, ನಿಮ್ಮ ಕ್ಲೈಂಟ್ಸ್ ಹೋಗೋದಿಲ್ಲ ಬಿಟ್ಟು. ನೀವು ಹೆದರಿಕೆ ಬಿಡುತ್ತೆ, ಏನಾರ ಹೇಳ್ಬಿಟ್ಟು ಬಿಟ್ಟು ಹೋಗ್ತಾರೆ ಅಂತ. ಒನ್ಸ್ ಕನ್ಸಲ್ಟೇಷನ್ ಫೀ ಹೋಗೋದಿಲ್ಲ, ಬರ್ತಾ ಇರ್ತಾರೆ ಹುಟ್ಟಿವೆ ಅಂತ. ದಟ್ ಶುಡ್ ಬಿ ಇನ್ಕಾರ್ಪೊರೇಟೆಡ್ ಇನ್ ದ ಸಮ್ ರೂಲ್ಸ್. ನಾನು ಆಕ್ಚುಲಿ
ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಗುಡುಕೋಟೆ ನಾಗರಾಜ, ಆರ್ ವೀರೇಶಪ್ಪ, ಮಾಜಿ ಕಾರ್ಯದರ್ಶಿ ನಟರಾಜ್ ಶರ್ಮಾ, ಎಪಿಪಿ ಹೊಸವಡ್ರ ಅಣ್ಣೇಶ, ಉಪಾಧ್ಯಕ್ಷರ ಕೆಆರ್ ದಾದಾಪೀರ್, ಕಾರ್ಯದರ್ಶಿ ಎಚ್ ಕುಮಾರಸ್ವಾಮಿ, ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು.